ಭಾರತದ ಟಿಸಿಎಸ್ ಈ ಹಣಕಾಸು ವರ್ಷ ಮುಗಿಯುವುದರೊಳಗೆ ಶೇಕಡ 2% ಲೇ ಆಫ್ ಮಾಡಲು ಯೋಜನೆ ಮಾಡಿದೆ. 2026ರ ಮಾರ್ಚ್ ನಷ್ಟರಲ್ಲಿ ಟಿಎಸ್ಎಸ್ನ 12,000ಕ್ಕೂ ಅಧಿಕ ಉದ್ಯೋಗಿಗಳಿಗೆ ಕೆಲಸ ಹೋಗುವ ಸಾಧ್ಯತೆ ಇದೆ. ಇನ್ನು ಎಐ ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ಉದ್ಯೋಗ ನಷ್ಟ ಆಗ್ತಿಲ್ಲ ಎಂಬುದನ್ನು ಟಿಎಸ್ ಮೂಲಗಳು ಸ್ಪಷ್ಟಪಡಿಸಿವೆ. ತಂತ್ರಜ್ಞಾನ ಬದಲಾವಣೆಯ ವೇಗಕ್ಕೆ ಅನುಗುಣವಾಗಿ ಕಂಪನಿಯ ಕಾರ್ಯವೈಖರಿ ಮತ್ತು ತಂಡಗಳ ಸ್ವರೂಪ ಬದಲಾಯಿಸುವಂತ ನಿಟ್ಟಿನಲ್ಲಿ ಈ ಲೇ ಆಫ್ ನಡೆಯುತ್ತಿದೆ ಎನ್ನಲಾಗ್ತಿದೆ. ಇನ್ನು ಹೊಸ ತಂತ್ರಜ್ಞಾನಗಳು ಅಡಿಯಿಟ್ಟಿವೆ, ಕೆಲಸ ಮಾಡುವಂತ ವಿಧಾನಗಳು ಕೂಡ ಬದಲಾಗ್ತಿವೆ. ನಾವು ಭವಿಷ್ಯಕ್ಕೆ ಸಜ್ಜಾಗಿರಬೇಕು. ಎಐ ಅನ್ನು ವ್ಯಾಪಕವಾಗಿ ನಿಯೋಜಿಸುತ್ತಿದ್ದೇವೆ. ಭವಿಷ್ಯಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ಅವಲೋಕಿಸುತ್ತಿದ್ದೇವೆ. ಮರುನಿಯೋಜನೆಯಿಂದ ಪ್ರಯೋಜನ ಆಗದಂತಹ ಕೆಲಸಗಳು ಇನ್ನೂ ಇವೆ. ನಮ್ಮ ಜಾಗತಿಕ ಶೇಕಡ 2% ಉದ್ಯೋಗಿಗಳಿಗೆ ಸಂಕಷ್ಟ ಇದೆ ಎಂದು ಟಿಸಿಎಸ್ನ ಸಿಇಒ ಕೆ ಕೃತಿವಾಸನ್ ಹೇಳಿದ್ದಾರೆ. ಇನ್ನು ಭಾರತದ ನಂಬರ್ 1 ಐಟಿ ಸರ್ವಿಸ್ ಕಂಪನಿ ಎನಿಸಿದಂತಹ ಟಿಸಿಎಸ್ನಲ್ಲಿ 6 ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳಿದ್ದಾರೆ. ಇವರಲ್ಲಿ ಶೇಕಡ 2 ಅಂದರೆ ಸುಮಾರು 12,200 ಉದ್ಯೋಗಿಗಳಿಗೆ ಕೆಲಸ ಹೋಗಬಹುದು. ಕಂಪನಿಯ ಸಿಇಒ ಹೇಳಿಕೆ ಪ್ರಕಾರ ಕೆಲಸ ಕಳೆದುಕೊಳ್ಳುವಂಥ ಹೆಚ್ಚಿನವರು ಮಧ್ಯಮ ಮತ್ತು ಹಿರಿಯ ಸ್ಥಾನದಲ್ಲಿ ಇರುವಂಥವರೇ ಆಗಿದ್ದಾರೆ. ಇನ್ನು ಎಐನಿಂದಾಗಿ ಈ ಲೇ ಆಫ್ ನಡೀತಿಲ್ಲ, ಆದರೆ ಭವಿಷ್ಯದ ಕೌಶಲ್ಯಗಳ ಅವಶ್ಯಕತೆ ಹಿನ್ನೆಲೆಯಲ್ಲಿ ಈ ಕ್ರಮ ತರಲಾಗ್ತಿದೆ. ಕಡಿಮೆ ಜನರು ಸಾಕು ಎನ್ನುವುದಕ್ಕಿಂತ ಹೆಚ್ಚಾಗಿ ಉಪಯುಕ್ತತೆಯ ಪ್ರಶ್ನೆ ಇದೆ ಎಂದು ಟಿಸಿಎಸ್ ಸಿಇಒ ಹೇಳಿಕೊಂಡಿದ್ದಾರೆ.